ವೆಲ್ಕಮ್ ಟು HN ಫ್ಯಾಮಿಲಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಸ್ಪೆಷಲ್. ಸೊ ನಮ್ಮ ಮನೆ ದೇವರಿಗೆ ಹೋಗ್ತಾ ಇದೀವಿ. ಸೊ ನಮ್ಮ ಮನೆ ದೇವರು ಸಹ ಶಿವಪ್ಪನೇ. ಶಿವನಿಗೆ ಹಲವು ನಾಮ. ಸೊ ನಮ್ಮ ಮನೆ ದೇವರ ಆಕ್ಚುಲ್ ಹೆಸರು ಸೀತಿ ಭೈರವೇಶ್ವರ. ಇದು ಕೋಲಾರ ಡಿಸ್ಟಿಕ್ ಅಲ್ಲಿ ಇರುವಂತ ವೇಮಗಲ್ ಬಳಿ ಬರುತ್ತೆ. ಸೊ ಇದು ಬೆಟ್ಟದ ಮೇಲೆ ಇರುವಂತ ದೇವರು. ನೋಡಿ, ನೀವು ನೋಡ್ತಾ ಇರ್ಬೋದು. ಸೊ ನಾವು ಕಾರಲ್ಲಿ ಬೆಟ್ಟ ಹತ್ತುತ್ತಿದೀವಿ. ಸೊ ದಾರಿ ಇದೆ ಮೇಲಕ್ಕೆ. ಸೊ ನಿಮ್ಗೊಂದು ವಿಷಯ ಗೊತ್ತಾ? ಸೊ ನಮ್ಮ ತಾತ ನಮ್ಮ ಮನೆ ದೇವ್ರ ಹೆಸರಲ್ಲೇನೆ ನನ್ನ ಹೆಸರು ಇಟ್ಟಿದ್ದಾರೆ. ಅದಕ್ಕೆ ಒಂದು ದೊಡ್ಡ ಕಥೆನೇ ಇದೆ. ಸೊ ಮುಂದಿನ ಯಾವ್ದಾದ್ರು ವಿಡಿಯೋ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನೇನು ಟಾಪ್ಗೆ ಬಂದ್ವಿ. ಸೊ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ಶಿವರಾತ್ರಿ ಹಬ್ಬ ಆಗಿದ್ರಿಂದ ಸೊ ತುಂಬಾ ಜನ ಬಂದಂಗಿದ್ದಾರೆ. ಸೊ ಬನ್ನಿ ಹೋಗೋಣ ಪೂಜೆಗೆ. ಚಿನ್ನಿ ರೆಡಿನಾ? ಪೂಜೆ ಸಾಮಾನು ಎತ್ಕೊಂಡ? ಚಿನ್ನಿ ರೆಡಿ ಪೂಜೆಗೆ. ಬನ್ನಿ. ಹಬ್ಬಕ್ಕೆ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಕೆಳಗಡೆಯಿಂದ ಹತ್ಕೊಂಡು ಬರೋರಿಗೆ ಸೊ ಒಳ್ಳೆ ಮೆಟ್ಟಿಲು ವ್ಯವಸ್ಥೆ ಮತ್ತು ಶೆಲ್ಟರ್ ಇದೆ. ಸೊ ಬಿಸಿಲು ಮಳೆಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ದಂಗೆ ನಡ್ಕೊಂಡು ಬರ್ಬೋದು. ನಾವು ಯೂಶ್ವಲಿ ಮೆಟ್ಲು ಹತ್ಕೊಂಡು ಬರ್ತಿದ್ವಿ. ಸೊ ಮಕ್ಕಳಿದ್ದರಿಂದ ಡೈರೆಕ್ಟ್ ಮೇಲೆಗೆ ಕಾರಲ್ಲೇ ಬಂದ್ವಿ. ಸೊ ಇಲ್ಲಿ ಯೂಶ್ವಲಿ ನಾವು ದೇವ್ರಿಗೆ 2 ತೆಂಗಿನಕಾಯಿ ಹೊಡಿತೀವಿ. ಸೊ ಒಂದು ಹೊಡಿಯಲ್ಲ. ಒಳಗಡೆ ದರ್ಶನಕ್ಕೆ ಹೋಗೋಕ್ಕೆ ಮುಂಚೆ ಈಚೆನೆ ಕಾಯಿ ಹೊಡ್ಕೊಂಡು ಹೋಗ್ಬೇಕು. ಇಲ್ಲಂತೂ ಯಾವಾಗಲೂ ತುಂಬ ಮಂಕೀಸ್ ಇರುತ್ತೆ. ಸೊ ಸ್ವಲ್ಪ ಹುಷಾರಾಗಿರ್ಬೇಕು, ಏನಾದರೂ ತಿಂಡಿ ಇದ್ರೆ ನಮ್ಮ ಕೈಲಿ. ಬನ್ನಿ, ಇನ್ಯಾಕೆ ತಡ, ಒಳಗಡೆ ಸೀತಿ ಭೈರವೇಶ್ವರನ ದರ್ಶನ ಪಡೆಯೋಣ. ಸೊ ಶಿವರಾತ್ರಿ ಹಬ್ಬ ಆಗಿದ್ದರಿಂದ ಸುಮಾರಾಗಿ ರಶ್ ಇತ್ತು. ಸೊ ನಾವು ಪೂಜೆ ಅರ್ಚನೆ ಮಾಡಿಸಿದ್ವಿ. ಒಳಗಡೆ ವಿಡಿಯೋಗ್ರಫಿ ಅಫಿಷಿಯಲ್ ಆಗಿ ಅಲೋ ಇಲ್ಲ, ಆದರೂ ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಪೂಜೆ ಆಯಿತು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಸೊ ಅದಾದ ನಂತರ ಒಳಗಡೆ ದೇವಸ್ಥಾನದಲ್ಲೇ ಇನ್ನೂ ತುಂಬ ದರ್ಶನ ಪಡೆಯೋದಿದೆ. ಸೊ ಬನ್ನಿ, ಎಲ್ಲರ ದರ್ಶನ ನಿಮಗೆ ಮಾಡಿಸ್ತೀನಿ. ಈಗ ನೀವೇನು ನೋಡ್ತಿದ್ದೀರಾ ಪತೇಶ್ವರ ಸ್ವಾಮಿ ಸನ್ನಿಧಿ. ಸೊ ಇದು ಸಹ ಒಳಗಡೆನೆ ಇರುವಂಥದ್ದು. ಸೊ ಇದು ತುಂಬಾ ಹಳೇದು. ಸೊ ಇದನ್ನ ಬೆಟ್ಟದ ಒಂದು ಕಲ್ಲನ್ನ ಕೊರೆದು ಮಾಡಿರುವಂತ ದೇವಸ್ಥಾನ. ಇಲ್ಲಿ ನೋಡಿ, ಬಂಡೆ ಮೇಲೆ ನೀವು ಹಳೆ ಬರಹಗಳನ್ನ ಕಾಣಬಹುದು. ಎಲ್ಲೇ ಹೋದ್ರೂ ಸಹ ನಾವು ನಮ್ಮ ಗಣಪನ ದರ್ಶನ ಪಡೆಯದೆ ಬರಕ್ಕಾಗುತ್ತಾ? ಎಲ್ಲ ದೇವರುಗಳ ದರ್ಶನ ಮುಗೀತು. ಸೊ ಹೊರಗಡೆ ಬಂದ್ವಿ. ಸೊ ನೋಡಿ ನಮ್ಮ ಅಪ್ಪು ಭಕ್ತಿ ಹೇಗಿದೆ. ಬನ್ನಿ, ಈಗ ನಿಮಗೆ ಬೆಟ್ಟದ ಮೇಲಿಂದ ಸೀನರಿ ತೋರಿಸ್ತೀನಿ. ಸೊ ನೋಡಿ, ತುಂಬ ಚೆನ್ನಾಗಿರುತ್ತೆ ಸೀನರಿ. ಸೊ ಆಪೋಸಿಟ್ ಇನ್ನೊಂದು ಬೆಟ್ಟ ಇದೆ. ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಇಲ್ಲಿ. ಆ್ಯಂಡ್ ಯು ಕ್ಯಾನ್ ಫೀಲ್ ದಟ್ ಗಾಡ್ ವೈಬ್ಸ್. ಬೆಂಗಳೂರಿಂದ ಬರೀ 1.5 hour ಜರ್ನಿ ಅಷ್ಟೇ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನಷ್ಟು ಈ ರೀತಿಯ ವಿಡಿಯೋಸನ್ನು ಮಾಡೋದಕ್ಕೆ ಎನ್ಕರೇಜ್ ಮಾಡಿ. ಸೊ ಕೊನೆಯಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮ ಎಲ್ಲ ವಿಡಿಯೋಸ್ ನೋಡ್ತಾ ಇರಿ.